ಕಾಂಬೋಡಿಯಾ ದೇಶದಲ್ಲಿ ಸಂಕಾ ನದಿಯ ದಡದಲ್ಲಿರುವ ನಗರ ಬಟಾಂಬಾಂಗ್. ಅನೇಕ ಪ್ರಾಚೀನ ಬೌದ್ಧ ದೇವಾಲಯಗಳಿರುವ ಈ ನಗರದಲ್ಲಿ ಮತ್ತು ಹಲವಾರು ವಿಶೇಷ ಆಕರ್ಷಣೀಯ ಪ್ರವಾಸಿ ತಾಣಗಳಿವೆ. ಬಟಾಂಬಾಂಗ್ನ ಪ್ರಸಿದ್ಧ ಬ್ಲ್ಯಾಕ್ ಮ್ಯಾನ್ ಸ್ಟ್ಯಾಚ್ಯೂ, ಕಪ್ಪು ಮನುಷ್ಯನ ಪ್ರತಿಮೆ. ಒಂದು ಸ್ಥಳೀಯ ಜನಪದ ಕಥೆ ಹೀಗಿದೆ. ಬಡ ದನಗಾಹಿ ಒಬ್ಬನಿಗೆ ಅಕಸ್ಮಾತ್ತಾಗಿ ಮಂತ್ರದ ಕೋಲೊಂದು ದೊರೆತು ಆತ ದೊರೆಯಾಗಿ ಬಿಡುತ್ತಾನೆ. ಆದರೆ ಭವಿಷ್ಯವಾಣಿ ಹಾಗೂ ವಿಧಿಯ ಅನುಸಾರ ಅವನ ಮಂತ್ರದ ಕೋಲು ಕಳೆದು ಹೋಗಿ ಆತ ಅವನತಿಯತ್ತ ಸಾಗಬೇಕಾಗುತ್ತದೆ. ಇಂದಿಗೂ ಸ್ಥಳೀಯರು ಈ ಕಥಾಪುರುಷನನ್ನು ವಿಶೇಷವಾಗಿ ಗೌರವಿಸುತ್ತಾರೆ. ಬಟಾಂಬಾಂಗ್ ನಗರದ ಒಂದು ಬಲು ಜನಪ್ರಿಯ ಆಕರ್ಷಣೆ ಅಂತಂದರೆ ಬ್ಯಾಂಬೂ ಟ್ರೈನ್, ಬಿದಿರಿನ ರೈಲು. ಇದು ನಾವು ಕುಳಿತು ಸಾಗುವ ಬಿದಿರಿನ ಅಟ್ಟಣೆಯ ಮಾದರಿ. ಬಿದಿರು ಬೊಂಬುಗಳಿಂದ ಸಿದ್ಧಪಡಿಸಿದ ಒಂದು ಪುಟ್ಟ ಅಟ್ಟಣೆಯ ಮೇಲೆ ಒಂದಷ್ಟು ಒರಗು ದಿಂಬುಗಳನ್ನು ಹಾಸಿ ಕೂರೋದಕ್ಕೆ ಅನುಕೂಲ ಮಾಡಿರ್ತಾರೆ. ಒಂದು ಮೋಟರನ್ನು ಕೂಡ ಈ ಅಟ್ಟಣೆಗೆ ಅಳವಡಿಸಲಾಗಿರುತ್ತೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ಬ್ಯಾಂಬೂ ರೈಲ್, ಬಿದಿರಿನ ರೈಲಿನಲ್ಲಿ ಬಯಲಿಗೆ ಒಡ್ಡುಕೊಂಡು ಕೂತು ಪ್ರಯಾಣ ಮಾಡೋದೇ ಒಂದು ಅದ್ಭುತವಾದಂತಹ ಅನುಭವ. ಪ್ರಾರಂಭದ ದಿನಗಳಲ್ಲಿ ಹಳಿಗಳ ಮೇಲೆ ಗಾಡಿಗಳನ್ನು ತಳ್ಳುಕೊಂಡೇ ಪ್ರಯಾಣ ಮಾಡಿಸ್ತಿದ್ರಂತೆ. ಮೋಟರ್ನ ಅಳವಡಿಕೆ ನಂತರದ ಆವಿಷ್ಕಾರ. ಬಟಾಂಬಾಂಗ್ ನಗರದ ಹೊರವಲಯದ ರಮ್ಯ ದೃಶ್ಯಗಳನ್ನು ನೋಡ್ತಾ ಈ ಬಿದಿರಿನ ರೈಲ್ನಲ್ಲಿ ಪ್ರಯಾಣ ಮಾಡೋದು ನಿಜಕ್ಕೂ ಉಲ್ಲಾಸಕರ ಅನುಭವ. ನಾಮ್ ಸಾಂಪೌ ಬೆಟ್ಟದ ಮೇಲಿರುವ ಬುದ್ಧನ ಅಗಾಧ ಶಿಲ್ಪಗಳು ಹಾಗೂ ಬಾವಲಿ ಗುಹೆ ಬಟಾಂಬಾಂಗ್ ನಗರದ ಮತ್ತೊಂದು ಪ್ರಮುಖ ಆಕರ್ಷಣೀಯ ಪ್ರವಾಸಿ ತಾಣ. ಸುಣ್ಣದ ಕಲ್ಲಿನ ಈ ಬೆಟ್ಟದ ವಿಶಾಲ ಹರಹಿನ ಮೇಲೆ ಮಲಗಿರುವ ಹಾಗೂ ಕುಳಿತಿರುವ ಭಂಗಿಗಳಲ್ಲಿರುವ ಭಗವಾನ್ ಬುದ್ಧರ 2 ಅಗಾಧ ಶಿಲ್ಪಗಳು ಬಲು ದೂರದಿಂದಲೇ ಸೂಜಿಗಲ್ಲಿನಂತೆ ನಮ್ಮನ್ನು ಸೆಳೆಯುತ್ತವೆ. ಈ ಅಪೂರ್ವ ಕೆತ್ತನೆಯಲ್ಲಿ ಅದ್ಭುತವಾಗಿ ಮೂಡಿಬಂದಿರುವ ಬುದ್ಧನ ಪರಮ ಶಾಂತ ಮುಖಭಾವ, ಶಿಲ್ಪಗಳಲ್ಲಿರುವ ಕರಾರುವಾಕ್ಕಾದ ಪ್ರಮಾಣಬದ್ಧತೆ, ದೂರಕ್ಕೂ ಸ್ಪಷ್ಟವಾಗಿ ಗೋಚರಿಸುವ ಅಗಾಧತೆ ನಿಜಕ್ಕೂ ನಮ್ಮನ್ನು ದಂಗುಬಡಿಸುತ್ತದೆ.
ನಾಮ್ ಸಾಂಪೌ ಬೆಟ್ಟದ ಮೇಲಿರುವ ಈ ಬಾವಲಿ ಗುಹೆಯಲ್ಲಿ ಮಿಲಿಯನ್ ಗಟ್ಟಲೆ ಬಾವಲಿಗಳಿದ್ದು ಅವು ಸಂಜೆ 6 ಗಂಟೆಯ ಹೊತ್ತಿಗೆ ಹೊರಬರುತ್ತವೆ. ಗುಹೆಯಿಂದ ಹಿಂಡು ಹಿಂಡಾಗಿ ಹೊರಬಂದು ಕ್ಷಣ ಮಾತ್ರದಲ್ಲಿ ಆಕಾಶವನ್ನೇ ಮರೆ ಮಾಡುವಂತೆ ಒಂದು ವಿನ್ಯಾಸದಲ್ಲಿ ಹಾರುತ್ತಾ ಸಾಗುವುದೇ ಒಂದು ಸೋಜಿಗದ ದೃಶ್ಯ. ಬೆಟ್ಟದ ಮೇಲಿರುವ ಈ ಗುಹೆಗಳಲ್ಲಿ ಮೊದಲು ಯುದ್ಧ ಕೈದಿಗಳನ್ನು ಬಂಧಿಸಿಟ್ಟು ನಂತರ ಅವರನ್ನು ಗಲ್ಲಿಗೆ ಏರಿಸುತ್ತಿದ್ದರಂತೆ. ಆ ಕರಾಳ ನೆನಪುಗಳನ್ನು ತೊಡೆದು ಹಾಕುವ ಪ್ರಯತ್ನ ಎಂಬಂತೆ ಕಾಂಬೋಡಿಯನ್ನರು ಈಗ ಬೆಟ್ಟದ ಮೇಲೆ ಹಲವಾರು ದೇಗುಲಗಳನ್ನು, ಶಾಂತಿದೂತ ಬುದ್ಧನ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದಾರೆ. 3 ತಿಂಗಳಿಗೊಮ್ಮೆ ಹಕ್ಕಿಗಳು ಸಂಜೆಯ ಹೊತ್ತಿನಲ್ಲಿ ಹೊರಗೆ ಹಾರಿ ಹೋದ ಮೇಲೆ ದೊಡ್ಡ ದೊಡ್ಡ ಏಣಿಗಳ ನೆರವಿನಿಂದ ಗುಹೆಗಳ ಒಳಗೆ ಹೋಗಿ ಶುದ್ಧೀಕರಣವನ್ನು ಮಾಡಿ ಬರುತ್ತಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಅಲ್ಲಿ ದೊರೆಯುವ ಹಕ್ಕಿ ತ್ಯಾಜ್ಯವನ್ನು ಔಷಧೀಯ ಉದ್ದೇಶಗಳಿಗೂ ಬಳಸಿಕೊಳ್ಳುವುದುಂಟಂತೆ.